ನನ್ನ ಹೆಸರು ಗಾಯತ್ರಿ ಅಂತ. ನಾನು ಧ್ಯಾನಕ್ಕೆ ಬಂದು 4 ವರ್ಷ ಆಯಿತು. 2020ಇಂದ ಧ್ಯಾನ ಶುರು ಮಾಡಿಕೊಂಡೆ. ಆದರೆ ನನಗೆ ಅಂಥ ಏನು ಧ್ಯಾನ ತುಂಬ ಮುಂದುವರಿತಿದೆ ಅಂತ ಅನ್ನಿಸ್ತಿರ್ಲಿಲ್ಲ. ಈ ಧ್ಯಾನಾಲಯಕ್ಕೆ ಬಂದ ಮೇಲೆ ನಾನು ಎಷ್ಟು ಸೂಪರ್ ಸ್ಪೀಡಲ್ಲಿದ್ದೀನಿ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಎನರ್ಜಿ ಇದೆ ಅಂತಂದರೆ ಅದನ್ನು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅನುಭವಿಸಿದವ್ರಿಗೆ ಮಾತ್ರ ತಿಳಿಯುತ್ತೆ ಅದು ಅಂತ ನನಗನ್ಸುತ್ತೆ. ಇವತ್ತಿನ ದಿನ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಮಹಿಳೆಯರಿಗಾಗೋ ಒಂದು ತೊಂದರೆ ಆಗಲಿ ಒಳ್ಳೆಯದಾಗಲಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಜನರಲಿ ಹೆಣ್ಮಕ್ಳಿಗೆ ಬರೋದು ಅಂದರೆ ಯೂಟ್ರಸ್ ಪ್ರಾಬ್ಲಮ್ಮು. ಅದು ವರದಾನ ಬೇಕಾದ್ರೂ ಆಗ್ಬೋದು, ಶಾಪ ಆದರೂ ಆಗ್ಬೋದು ಹೆಣ್ಮಕ್ಕಳಿಗೆ. ಸೊ ಅದರಲ್ಲಿ ಸ್ವಲ್ಪ ಸಫರಿಂಗಲ್ಲಿ ಸಿಕ್ಕಾಕೊಳ್ಳೋದ್ರಲ್ಲಿ ಇದ್ದೆ ನಾನು. ಅಷ್ಟರಲ್ಲಿ ನಾನು ನಿಜವಾಗ್ಲೂ ಈ ಒಂದು ಮೆಡಿಟೇಷನ್ನಿಗೆ ಬಂದು ಅದರಿಂದ ಪೂರ್ತಿ ಆಚೆ ಬಂದಿದ್ದೀನಿ. ಟೆಸ್ಟ್ ಮಾಡಿಸಿಲ್ಲ ಅಷ್ಟೇ. ನನ್ನ ಮಗ ಸೊಸೆ ಇಬ್ಬರು ಡಾಕ್ಟ್ರ್ ಆಗಿರೋದ್ರಿಂದ ಅವರಿಲ್ಲ, ನೀನು ಸರ್ಜರಿ ಮಾಡಿಸ್ಕೊಳ್ಳೇಬೇಕು, ಆಮೇಲೆ ಇಲ್ಲ ಅಂದರೆ ಯೂಟ್ರಸ್ ಎಲ್ಲ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ತುಂಬ ಗಲಾಟೆ ಮಾಡ್ತಿದ್ರು. ನಾನು ನನ್ನ ಸೊಸೆ ಹತ್ರ ಹೇಳಿದೆ, ಇಲ್ಲ ನಾನು ವಿಡಿಯೋಸ್ ತುಂಬ ನೋಡಿದ್ದೀನಿ, ವಾಸಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ, ನಾನು ಅದ್ರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡ್ತೀನಿ, ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದೆ. ನಿಮಗೆ ಎಷ್ಟು ಸಮಯ ಬೇಕು ಅಂತ ಕೇಳಿದಾಗ ಮೇ ಬಿ 2 months ಬೇಕಾಗ್ಬೋದೇನೋ, ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅವರು ಆಯಿತು ಅಂತ ಹೇಳಿ ಆಮೇಲೆ 2 months ಆದಮೇಲೆ ನಾವು ಕಾಯೋದಿಲ್ಲ, ನೀವು ಸರ್ಜರಿಗೆ ರೆಡಿ ಆಗಬೇಕು ಅಂತ ಅಂದರು. ಆಯಿತು ಅಂತ ಒಪ್ಕೊಂಡೆ. ನಾನು ಸುಮಾರು ಈ ಧ್ಯಾನಾಲಯಕ್ಕೆ ಬರೋಕ್ಕೆ ಮುಂಚೆ ಈ ಮಾತು ಹೇಳಿದ್ದೆ. ಇಲ್ಲಿಗೆ ಬಂದು ನಾನು ಧ್ಯಾನನೂ ಜಾಸ್ತಿ ಮಾಡಿಕೊಂಡೆ. ಒಂದು 3 hours ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟು ಅದರಲ್ಲಿ ಸಫಲಳು ಅದೇ. ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಗ್ತಾ ಬಂತು, ನನ್ನದು ಯೂಟ್ರಸ್ ಎಲ್ಲ ತುಂಬ ಸೈಜಲ್ಲೂ ಸಣ್ಣ ಆಗಿ ತುಂಬ ಇನಿಷಿಯಲ್ ಸ್ಟೇಜ್ ಏನಿತ್ತೋ ಅದು ಆ ಒಂದು ಇದಕ್ಕೆ ನಾನು ಬಂದಿದ್ದೀನಿ ಅಂತ ನಂಗೆ ಫೀಲ್ ಆಗ್ತಾಯಿತ್ತು. ನಾನು 2 ಲೇಡಿ ಡಾಕ್ಟ್ರ್ ಹತ್ರ ನನ್ನ ಮಗ ಸೊಸೆ ಗಲಾಟೆಗೆ ಹೋಗಿ ಚೆಕ್ ಮಾಡಿಸಿದಾಗ ಇಬ್ಬರು ಒಂದೇ ಕೊಟ್ಟಿದ್ದರು. ಇಲ್ಲ, ನಿಮಗೆ ಸರ್ಜರಿ ಆಗಲೇಬೇಕು, ಬಟ್ ಎಮರ್ಜೆನ್ಸಿ ಅಂತ ಏನಿಲ್ಲ, 1 or 2 yearsಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಆದರೆ ಇವತ್ತು ನಾನು ಪೂರ್ತಿ ಅದರಿಂದ ಆಚೆ ಬಂದಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಇದೆಯಾ ಇದರಲ್ಲಿ ಅಂದ್ಬಿಟ್ಟು ಇದನ್ನು ನಾನು ತಿಳಿಸ್ಬೇಕು ಇವತ್ತು ಅಂತ ತುಂಬ ಅಂದ್ಕೊಂಡಿದ್ದೆ. ಅದರಿಂದ ಇವತ್ತು ಮಹಿಳಾ ದಿನಾಚರಣೆ ಇರೋದ್ರಿಂದ ಇದನ್ನೇ ಆರಿಸ್ಕೊಂಡು ಹೇಳಿದ್ದೀನಿ. ನಮಸ್ತೆ ಎಲ್ಲರಿಗೂ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆಯರೆಲ್ಲರೂ ಒಂದು ಶಕ್ತಿ ಅಂತ ಇವತ್ತು ಈಗ ಸುಬ್ಬಯ್ಯ ಅವರು ಹೇಳಿದರು. ಅದೇ ರೀತಿ ಒಂದು ಮನೆ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆ ಮಹಿಳೆಯರೇ ಕಾರಣ ಅನ್ನೋ ಒಂದನ್ನು ಕ್ಲಿಯರಾಗಿ ಅವರು ತುಂಬ ಕ್ಲಿಯರಾಗಿ ಅದನ್ನು ನಮಗೆ ತೋರಿಸ್ಕೊಟ್ರು. ಮತ್ತು ಇವಾಗ ಏನು, ನಾನು ಧ್ಯಾನಕ್ಕೆ ಫಸ್ಟು ಬರೋಕ್ಕಿಷ್ಟ ಇರಲಿಲ್ಲ ನನಗೆ. ನಾನು ಧ್ಯಾನ ಅಂದರೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನಿಮ್ಗೊಂದು ಟೈಮ್ ಪಾಸ್ ಆಗುತ್ತೆ, ಹೋಗಿಪ್ಪ ಸುಮ್ಮನೆ ಎಲ್ಲ ಒಂದು ಗ್ರೂಪ್ ಚೆನ್ನಾಗಿ ಸಿಗ್ತಾರೆ, ಅಲ್ಲೊಂದಿಷ್ಟು ಹೋಗಿ ಹರಟೆ ಹೊಡೆದು ಒಂದು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿ ಬನ್ನಿ ಅಂತ ಹೇಳ್ತಿದ್ದೆ. ಮನೆಯಲ್ಲಿ ನೀವು ಕುತ್ಕೊಂಡು ನಿದ್ದೆ ಮಾಡೋಕ್ಕಾಗಲ್ಲ, ನಿಮಗೆ ಅದು ಕುತ್ಕೊಂಡು ಬೋರು ಆಗುತ್ತೆ, ಅದಕ್ಕೆ ನೀವು ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ, ಹೋಗಿ ಅಂತ ಅಂದೆ. ಇಲ್ಲ, ನಾನು ಹೋಗ್ತೀನಿ ಅಂತ ಜಾತಾಗೆಲ್ಲ ಹೋದರು, ಎಲ್ಲೆಲ್ಲ ಹೋಗಿ ಬಂದರು, 2 ವರ್ಷ ಮಾಡ್ತಾಯಿದ್ರು. ಆಮೇಲೆ ಅದು ಎಷ್ಟು ಡೀಪ್ ಆಗಿಬಿಟ್ರು ಅಂದರೆ ಅವ್ರು ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ನಮ್ಮ ಮನೆಯಲ್ಲವ್ರು ಇರ್ತಾರೆ ಅಂದರೆ ಅಯ್ಯೋ ಗೊತ್ತಿಲ್ಲ ನನಗೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ಅನ್ನೋ ಥರ ಆಗೋಗ್ಬಿಟ್ರು. ಆವಾಗ ನಾನು ಯೋಚನೆ ಮಾಡಿದೆ, ಅಯ್ಯೋ ದೇವರೇ, ಇದೇನಪ್ಪ ಇದು ಧ್ಯಾನ ಅಂತ ಹೋಗಿ ಇವರು ಯಾವ್ಯಾವ ಕಡೆನೂ ಹೋಗ್ಬಿಟ್ರೆ, ಬರೀ ಹೊರಗೆ ಸುತ್ತದೇ ಮಾಡ್ಕೊಂಡು ಹೋಗ್ಬಿಟ್ರೆ ಅಂತೇಳಿ ಈಗ ನಂದು 60 ವರ್ಷ ಮೇಲಾಗಿದೆ. ಇನ್ನು ಕಳೆದ ಎಷ್ಟು ದಿವಸ ಇರ್ತೀವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಜೊತೆಯಲ್ಲಿ ಜೀವನವನ್ನು ಮಾಡಬೇಕು. ಇದನ್ನು ತಪ್ಪು, ನಾನು ಮನೇಲಿದ್ದು ಮನೆ ಅಂದ್ಕೊಂಡು ಅವರೊಬ್ಬರನ್ನು ಹೊರಗಡೆ ಬಿಟ್ಬಿಟ್ರೆ ನನಗೆ ಕಷ್ಟ ಆಗುತ್ತೆ ಅಂದ್ಕೊಂಡು ನಾನು ಅವ್ರ ಜೊತೆ ಫಾಲೋ ಮಾಡೋಕ್ಕೆ ಬಂದೆ. 1-2 ಸರಿ ಪಿರಮಿಡ್ಗೆ ಹೋಗಿದ್ದೆ ಆ್ಯಕ್ಚುಲಿ. ಅಲ್ಲಿ ಹೋದಾಗ ನನಗೆ ಫುಲ್ ಸ್ವೆಟ್ ಆಗಿ ನನಗೇನೇನೋ ಬೇರೆ ಬೇರೆ ಅನುಭವಗಳನ್ನೇ ಆಯ್ತದು.
ಅವ್ರ ಜೊತೆಗೆ ಸುಮ್ಮನೆ ನೋಡಲಿಕ್ಕೆ ಅಂತ ಹೋಗಿದ್ದೆ. ಇಂಟರ್ನ್ಯಾಷನಲ್ ಪಿರಮಿಡ್ ಇದಕ್ಕೆ ಕರ್ಕೊಂಡೋಗಿದ್ರು. ಅಲ್ಲಿ ಹೋದಾಗ ಅದನ್ನು ಅವ್ರು ಹೇಳೋದಷ್ಟು ಬೇರೆ ಥರ ಹೇಳಿದಷ್ಟು ಅನುಭವಗಳೇನು ನನಗಾಗಿರಲಿಲ್ಲ. ಬಟ್ ಭಾಳನೇ ಅದೊಂಥರ ಮನಸ್ಸು ಪದೇ ಪದೇ ಹೋಗೋಣ ಅಂತ ಅನ್ನೋ ಥರನೇ ಆಗ್ತಾಯಿತ್ತು. ಆಮೇಲೆ ಮೊನ್ನೆ ಕರ್ತಾಳ್ಗಾದರೂ 1 ವರ್ಷ ಕರ್ತಾಳು ನನ್ನ ಬಿಟ್ಟು ಹೋಗಿದ್ದರು, ಒಬ್ಬರೇ ಹೋಗಿ ಬಂದರು. ಅವ್ರಿಗೂ ಅದು ಸಮಾಧಾನ ಆಗಿಲ್ಲ, ನನಗೂ ಇಲ್ಲಿ ಮನೆಯಲ್ಲಿ ಸಮಾಧಾನ ಆಗಿರಲಿಲ್ಲ. ಅವತ್ತು ಶ್ರೀಶೈಲ ಎಲ್ಲ ಬಿಟ್ಟು ಹೋಗಿದ್ರು. ಅಲ್ಲಿ ಚೆನ್ನಮಲ್ಲಿಕಾರ್ಜುನನ ದರ್ಶನ ಕೂಡ ಆಗಲಿಲ್ಲ ಅವರಿಗೆ. ಹಾಗೆ ವಾಪಸ್ ಬಂದಿದ್ದರು. ತುಂಬ ಬೇಜಾರು ಮಾಡ್ಕೊಂಡಿದ್ರು. ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಮನೆಯಲ್ಲಿ. ಏನಪ್ಪ ಇವ್ರು ಧ್ಯಾನ ಅಂತ ಏನೇನೋ ಹೊಸ ಕಥೆಗಳು ಶುರು ಆಗ್ಬಿಡ್ತಲ್ಲ ಫ್ಯಾಮಿಲೀಲಿ ಅಂತ ಅನ್ನೋ ಥರ ಮಾಡ್ಕೊಂಡೆ ನಾನು. ಈ ವರ್ಷ ಹೋಗೋಣ ಅಂತ ಹೇಳಿದರು. ಹೋದಾಗ ನನಗೆ ಅಲ್ಲಿ ತುಂಬ ಒಂದು ಕರ್ತಾಳಲ್ಲಿ ಇದ್ದಾಗ ಧ್ಯಾನದಲ್ಲಿ ತುಂಬ ಒಳ್ಳೆಯ ಅನುಭವ ಆಯಿತು. ಧ್ಯಾನ ಹುಣ್ಣಿಮೆ ಧ್ಯಾನ ಅಂತ 3 ಅವರ್ಸ್ ಮಾಡಿಸ್ತಾರೆ. ಆ 3 ಅವರ್ಸಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡಾಗ ನನಗೆ ಫುಲ್ಲು ಗುರುಗಳು ನಮ್ಮ ಮನೆಗೆ ಎಂಟ್ರಾದಂಗೆ ಎಲ್ಲರೂ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಅವ್ರು ನಮ್ಮ ಮನೆಗೆ ಬಾಗಿಲು ಬಡಿದ್ಬಿಟ್ಟು ಒಳಗಡೆ ಬಂದಿದ್ದು. ನನಗೆ ಅದು ಧ್ಯಾನದ ಕಡೆ ಯೋಚನೆ ಇಲ್ಲ, ಅನ್ನದ ಕಡೆ ಅನ್ನ ತಟ್ಟೆಯಲ್ಲಿ ಅನ್ನ ಹಾಕ್ಕೊಂಡು ಸಾರು ಹಾಕ್ಕೊಂಡು ಊಟ ಮಾಡಬೇಕು ಅಂತ ಬಂದರೆ ಗುರುಗಳು ಬಂದರು ಅಂತ ನನ್ನ ಮನಸ್ಸಿಲ್ಲ. ಗುರುಗಳು ಬಂದರು ನೋಡು ಅಂತಂದರು. ಬೆಲ್ಲು ಮಾಡಿದರು. ಇವರೆಲ್ಲ ಹೊರಗಡೆ ಕೂತಿದ್ರು, ಮನೆ ಮುಂದ್ಗಡೆನೇ ಲೈಟ್ ಹಾಕಿತ್ತು, ಎಲ್ಲರೂ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು. ಆದರೆ ನಾನು ಹೊರಗೆ ಹೋಗಿ ಅಯ್ಯೋ ಗುರುಗಳು ಬಂದರು ಅಂತ ಬಾಗಿಲು ತೆಗೆದೆ. ಆವಾಗ ಪತ್ರಿಜಿಯವರು ಮತ್ತು ಇನ್ನೊಬ್ಬರು ಗುರುಗಳು ಒಳಗಡೆ ಎಂಟ್ರಾದರು. ನನಗೆ ಸೊ ಇದು ನಾನು ಈ ಧ್ಯಾನದಿಂದ ದೂರ ಇರೋದಲ್ಲ, ಧ್ಯಾನದಿಂದ ನಾನು ಹತ್ತಿರ ಇದ್ದರೆ ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮನೋಭಾವದಿಂದಲೇ ಬಂದೆ. ಬಟ್ ಅದರಿಂದ ನನಗೆ ತುಂಬ ಶಾಂತಿ, ನೆಮ್ಮದಿ ಎಲ್ಲ ಚೆನ್ನಾಗಿ ಸಿಗ್ತಾಯಿದೆ. ಎಲ್ಲ ಪ್ರಾಬ್ಲಮ್ಸು ನನಗೆ ತುಂಬ ಮನೆಯಲ್ಲಿ ಹೆವಿ ವರ್ಕ್ ಅಂತ ಅಂದರೆ ನನ್ನ ಮಕ್ಕಳೇ ಅಂತಾರೆ, ಈ ವಯಸ್ಸಲ್ಲಿ ನೀನು ಎಷ್ಟು ಕೆಲಸ ಮಾಡ್ತೀಯ ಅಂತ. ಬಟ್ ನನಗೆ ತುಂಬ ಒಂದು ಸ್ವಲ್ಪ ಕೆಲಸ ಮಾಡಿ ಒಂದು ಸ್ಟ್ರೈನ್ ಅನಿಸಿದರೆ ಅರ್ಧ ಗಂಟೆ ನಾನು ಪಿರಮಿಡಲ್ಲಿ ಕೂತ್ಕೊಂಡು ಎದ್ದು ಬಂದುಬಿಟ್ರೆ ಮತ್ತೆ ಒನ್ಸ್ ಅಗೈನ್ ನಾನು ಫುಲ್ ಎನರ್ಜೆಟಿಕ್ ಆಗಿ 24 ಅವರ್ಸ್ ಕೆಲಸ ಮಾಡೋಷ್ಟು ಸ್ಟ್ರಾಂಗ್ ಆಗ್ತೀನಿ. ಅದು ನನ್ನ ಅನುಭವದಿಂದ ನಾನು ನೋಡ್ಕೊಂಡಿದ್ದೀನಿ. ಸೊ ನಾನು ಇರೋವರೆಗೂ ಹಿಂಗೆ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆಯಿಂದ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಎಲ್ರಿಗೂ ನಿಜ ಧ್ಯಾನ ಅಂದರೆ ನಾವು ನಿಮ್ಮ ಥರ ನಿಮಗೆ ನಾನು ಎದ್ದಿದ್ದು ಅಂದರೆ 0ಇಂದಲೇ ಬಂದಿದ್ದು. ನಾನು ಅದು ನೆಗೆಟಿವಲ್ಲಿ ಹೋಗಿದ್ದವಳು ಪ್ಲಸ್ಸಿಗೆ ಬಂದು ಇಲ್ಲಿಗೆ ಬಂದಂಗೆ ಆಯಿತು. ಏನೋ ನನಗೆ ಒಳ್ಳೆಯ ಅನುಭವ ಆಗ್ತಾಯಿದೆ. ಇದರಿಂದ ಇನ್ನೂ ಯಶಸ್ಸಿರಲಿ ಅಂತ ನಮ್ಮ ಪತ್ರಿಜಿಯವರಿಗೆ, ಅವ್ರ ಗುರುಗಳೇ ನಮ್ಮ ಮನೆಗೆ ಬಂದುಬಿಟ್ಟಿರೋದ್ರಿಂದ ನಾನು ನಮ್ಮ ಗುರುಗಳನ್ನ ನಾನು ಯಾವತ್ತೂ ಮರೆಯಲ್ಲ. ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು BTM ಲೇಔಟ್ ಇರೋದು. ನಾನು ಬಿಲ್ಡರು. ಆ್ಯಕ್ಚುಲಿ ನನಗೆ ಈ ಧ್ಯಾನದ ಬಗ್ಗೆ ಒಂದು 6 ಇಯರ್ಸ್ ಮುಂಚೆ ಗೊತ್ತಿತ್ತು. ಆದರೆ ಇದೇನೋ ಧ್ಯಾನ ನಮಗೇನು ಇದು ಅಷ್ಟೊಂದು ಯೂಸ್ಫುಲ್ಲ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿ ನಾವು ಈ ಧ್ಯಾನಕ್ಕೆ ಬಂದಿಲ್ಲ. ಬಟ್ ನಾವು ಪ್ರಾಪರ್ಲಿ ಆಂಧ್ರದವರು. ನಮ್ಮ ಆಂಧ್ರದಲ್ಲಿ ತುಂಬ ಧ್ಯಾನ ಅಂದರೆ ತುಂಬ ಫೇಮಸ್ ಆಗಿದೆ. ಎಲ್ಲ ಕಡೆಯೂ ಪಿರಮಿಡ್ಸ್ ಇರೋದು, ಎಲ್ಲ ಧ್ಯಾನಗಳು ಮಾಡೋದು ಇದೆಲ್ಲನೂ ಕೇಳ್ಪಟ್ಟಿದ್ದೀವಿ. ಆದರೆ ನಾವು ಲೇಟಾಗಿ ಬಂದಿದ್ದೀವಿ. ನಾವು ಈ ನವಂಬರ್ 23 ಹುಣ್ಣಿಮೆ ದಿವಸದಿಂದ ಬಂದಿದ್ದೀವಿ. ನಮಗೆ ಯಾಕೆ ಬರಬೇಕು ಅನ್ನೋದು ಏನಂದರೆ ನಮ್ಮ ಟೆನ್ಷನ್ಸ್ ರಿಲೀಫ್ ಆಗ್ತೇವೆ ಅಂತ ಅಷ್ಟೇ. ಆ ಉದ್ದೇಶಕ್ಕೋಸ್ಕರ ಬಂದಿದ್ದೀವಿ. ಬಟ್ ನಾವು ಆವತ್ತಿಂದ ಇವತ್ತಕ್ಕೆ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಚೇಂಜ್ ಆಗಿದೆ. ನಮ್ಮ ಲೈಫೂ ಚೇಂಜ್ ಆಗಿದೆ. ನಮಗೆ ಏನು ಬೇಕಂತ ಬಂದಿದ್ದೀವಿ ಅದೆಲ್ಲ ಆಗಿದೆ. ಬಟ್ ನಾವು ಒಂದು ಸಮಾಜ ಸೇವೆ ಮಾಡಬೇಕಂದ್ರೆ ಇದೊಂದು ಒಳ್ಳೆ ದಾರಿ ಅನಿಸುತ್ತೆ ನಮಗೆ. ಅದಕ್ಕೋಸ್ಕರ ಎಲ್ಲರೂ ಈ ಧ್ಯಾನ ದಾರಿಗೆ ಬಂದು ಸಮಾಜ ಸೇವೆ ಮಾಡ್ತಾ ಒಬ್ರಿಗೊಬ್ಬರು ಸಹಕಾರ ಮಾಡಿಕೊಂಡು ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಸಂಕಲ್ಪ ಏನಿತ್ತು ಅದನ್ನು ನಾವೆಲ್ಲರೂ ಸೇರಿ, ಇನ್ನೂ ನನ್ನಂಥವ್ರು ಯಾರು ಗೊತ್ತಿಲ್ಲದ್ರೆ ಧ್ಯಾನಕ್ಕೆ ಬರಬೇಕೋ ಬೇಡವೋ ಅನ್ನೋದು ಸಂದಿಗ್ಧದಲ್ಲಿರೋರ್ಗೆಲ್ಲನೂ ನಾವು ಅವ್ರಿಗೆ ಹೇಳಿ ಅವ್ರನ್ನ ಧ್ಯಾನಕ್ಕೆ ಕರ್ಕೊಂಡು ಬರಬೇಕು ಅಂತನೂ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಒಬ್ಬರಿಂದ ಒಂದು 10 ಜನಕ್ಕೆ ಇದು ಫಾರ್ವರ್ಡ್ ಆದರೆ ಭಾರಿ ಒಳ್ಳೆಯದು. ಆ ಸಂಕಲ್ಪ ನೀವೆಲ್ಲರೂ ತೊಗೊಂಡು ಮಾಡಬೇಕಂತ ನನ್ನ ವಿನಂತಿ. ನಮಸ್ಕಾರ.